ಅಖಿಲ ಭಾರತ ಬ್ಯಾರಿ ಪರಿಷತ್ ವತಿಯಿಂದ ಮರ್ಹೂಮ್ ಮೊಹಮ್ಮದ್ ಕುಂಜತ್ತ ಬೈಲ್ ಸ್ಮರಣಾರ್ಥ ಇಫ್ತಾರ್ ಕೂಟವು ಪಂಪ್ವೆಲ್ನ ಖಾಸಗಿ ಹೋಟೆಲ್ನ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಎಂಎಚ್ ಮೊಯ್ದೀನ್ ಅಡ್ಡೂರು ಅವರು, ರಂಜಾನ್ ನಮ್ಮ ಸಮುದಾಯದ ಸಂತಸದ ತಿಂಗಳು. ಈ ತಿಂಗಳಲ್ಲಿ ಹಸಿವು ಹೇಗಿರುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ನಾವು ಜೊತೆಯಾಗಿ ಬಾಳಿದರೆ ಸಮುದಾಯ ಅಭಿವೃದ್ಧಿಯಾಗಬಹುದು ಎಂದರು. ನಾವು ಇದರ ಮುಂದಲು ನಾನು ಸಮಾಜ ಸೇರಿಟ್ಟು ಪಸಿ ಚೆಲ್ಲದು ಗೊಂದಿಲ್ಲ. ನಾವು ಇಂದು ನೋವು ಬರ್ಬತ್ತು ನಾವು ನಂಗಲ್ಲ ಪಸಿ ಯಾಕಂದ್ರೆ ಉಂಡು ಚೆಲ್ಲದು ಗೊಂತ ಉಂಟಾಗ ನಂಗೆ ನೆಪಿ ನಂಗೆ ಕಂತಂದ್ರು ತಿರುವಾಯ್ತು ಈ ಕಡೆ ನೀಗಲ್ಲ ಈ ಪಸಿ ನೀವು ತೆರಿಯುಂಟಾಗ ನಂಗೆ ಒಂದು ತಿಂಗಳದ ನೋವುಲು ನಾವು ಅರ್ಥ ಆಗೋದು. ಇದು ನಾವು ಈ ನಂಗಲ ಕೀಳು ನಂಗಲ ಕಷ್ಟത്തിൽ ಯಾರಲ್ಲ ನಾವು ಸಮುದಾಯത്തിൽ ಉಳ್ಳಾರು ಹಂಗಲ್ಲ ಪೈಪು ನಾವು ಅರ್ಥ ಆಗಬೇನಾಯ್ತು. ಇದರು ತಿಂಗತ್ತವರು ನೋವುಬಿಡ ನಾವು ಅಲ್ಲಾಹು ಎತ್ತಬಡಿ ತಂದ್ರಿ ನಂಗ ಸಮುದಾಯ ನಾವು ಎಲ್ಲ ಒನ್ನಾಯಿಟ್ಟಿಕ್ಕೋನು ಒರೇ ಕ್ರಮತ್ತಿಕ್ಕೊಂಡು ಚೆಲ್ಲದವರು ಉದ್ದೇಶ ನಂಗಲು ಮೋಮಿನಾಯ ಆವೋದಿಲ್ಲ ಒಟ್ಟಾಗಿ ನಂಗಲ ಸಮುದಾಯಕ್ಕೆ ಬೇರೆ ಎಂದು ಬೇಡ ಇದೇ ಮಯ್ಯವು. ಧಾರ್ಮಿಕ ಉಪದೇಶ ನೀಡಿದ ಲಿಮ್ರಾ ಗ್ರೂಪ್ ಆಫ್ ಕರ್ನಾಟಕ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಇರ್ಫಾನಿ ಅವರು ಧರ್ಮಪಾಲನೆ, ಜಾಗೃತಿ ಮತ್ತು ಉಪವಾಸದ ಪ್ರಾಮುಖ್ಯತೆಯ ಬಗ್ಗೆ ಮಾಹಿತಿ ನೀಡಿ, ಮಾದಕ ವಸ್ತು ದಂಧೆ ಬೆಳೆಯುತ್ತಿದೆ, ಇದರಿಂದ ನಮ್ಮ ಮಕ್ಕಳು ದಾರಿ ತಪ್ಪುತ್ತಿದ್ದಾರೆ, ಈ ಬಗ್ಗೆ ನಾವು ಆಂದೋಲನ ಮಾಡಬೇಕಾಗಿದೆ ಎಂದರು. ಜಂಕ್ ಫುಡ್, അതേപോലെ ಫಾಸ್ಟ್ ಫುಡ್, അതേപോലെ ಮಸಾಲಾ ಫುಡ್, അതേപോലെ ಈ ಆಯಿಲ್ ಫುಡ್ ಇದರೆಲ್ಲ ನಂಗೆ ಅವಾಯ್ಡ್ ಹಾಕೊಂಡು ಇല്ലെങ്കിൽ ನಂಗೆಲ್ಲ ನೋಂಬರೆ ಆ ಎನರ್ಜಿ ಬೂಸ್ಟ್ ನನಗೆ ಆಗೋಲ್ಲ. അള്ളാഹു നമുക്ക് നോമ്പ് ചന്തത്തിൽ പിടിക്കുകയും ആ നോമ്പ് ചന്തത്തിൽ തുറക്കുകയും നോമ്പ് തുറക്കുക റസൂലുള്ളാഹി സ്വല്ലല്ലാഹു അലൈഹി വസല്ലം ചൊല്ലുന്നു ഈ തപ്പല അല്ലെങ്കിൽ കാരക്ക തിന്നിട്ട് നോമ്പ് നോക്കണം, നോമ്പ് അവോയ്ഡ് ആക്കണം, നോമ്പ് മുറിക്കണം, നോമ്പ് ബ്രേക്ക് ആക്കണം. എന്തേ തെലാൽമാർ ചൊന്നാർ അത് അറേബ്യ നാട്ടിൽ എങ്ങനെ ഞങ്ങളുടെ രായത്തിൽ തേങ്ങയുടെ പൂൾ തിന്നിട്ട് നോമ്പ് തുറക്കുക അങ്ങനൊന്നുമില്ലേ. ഞങ്ങളുടെ രായത്തിലും ഈ തപ്പല ഈ കാരക്ക തിന്നിട്ടേ നോമ്പ് തുറക്കൽ സുന്നത്ത്. അത് കിട്ടിയിട്ടില്ലെങ്കിൽ നെക്സ്റ്റ് തണ്ണി കയറ്റി രണ്ടാമത്തെ സ്ഥാനം. അപ്പൊ ഈ നോമ്പ് തുറക്കുമ്പത്തും കൊണ്ടല്ലേ നിങ്ങളുടെ ശരീരത്തിൽ ഉത്പാദനമായിട്ട് ചുമ്മ. ಈ ಸಂದರ್ಭ ಸುಳ್ಯ ನಗರ ಯೋಜನಾ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಕೆಎಂ ಮುಸ್ತಫಾ ಸುಳ್ಯ ಅವರನ್ನು ಸನ್ಮಾನಿಸಲಾಯಿತು. ಅಬ್ದುಲ್ ಖಾದರ್ ನಾವೂರು ಕಿರಾತ್ ಪಠಿಸಿದ್ರು. ಪ್ರಧಾನ ಕಾರ್ಯದರ್ಶಿ ಇಬ್ರಾಹಿಂ ನಡುಪದವು ಸ್ವಾಗತಿಸಿದ್ರು. ಪರಿಷತ್ ಗೌರವಾಧ್ಯಕ್ಷ ಯೂಸುಫ್ ವಕ್ತಾರ ಕಾರ್ಯಕ್ರಮ ನಿರೂಪಿಸಿದ್ರು. ಕೋಶಾಧಿಕಾರಿ ನಿಸಾರ್ ಎಫ್ ಮೊಹಮ್ಮದ್ ವಂದಿಸಿದ್ರು. ಈ ವೇಳೆ ಅಖಿಲ ಭಾರತ ಬ್ಯಾರಿ ಪರಿಷತ್ ಅಧ್ಯಕ್ಷ ಯುಎಚ್ ಖಾಲಿದ್ ಉಜಿರೆ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ವಕ್ಫ್ ಜಿಲ್ಲಾ ಸಲಹಾ ಸಮಿತಿ ಅಧ್ಯಕ್ಷ ಅಬ್ದುಲ್ ನಾಸಿರ್ ಲಕ್ಕಿಸ್ಟಾರ್, ಕೆಎಂ ಮುಸ್ತಫಾ ಸುಳ್ಯ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಟಿಎಂ ಶಹೀದ್ ಸುಳ್ಯ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. ಕಳೆದ 20 ವರ್ಷಗಳಿಂದ ಸಿಲ್ಕ್ ಸಾರಿ ಮತ್ತು ರೆಡಿಮೇಡ್ ಬಟ್ಟೆಗಳಲ್ಲಿ ವಿಶ್ವಾಸ ಗಳಿಸಿರುವ ಎಂಪಿಎಸ್ ಸಿಲ್ಕ್ಸ್ ನಲ್ಲಿ ಇದೀಗ ಬೃಹತ್ ಮಾನ್ಸೂನ್ ಸೇಲ್ ಪ್ರಾರಂಭ. ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಉಡುಪುಗಳ ಮೇಲೆ ವಿಶೇಷ ರಿಯಾಯಿತಿ ಹಾಗೂ ಒಂದು ಕೊಂಡರೆ ಒಂದು ಉಚಿತ. ನಮ್ಮಲ್ಲಿ ಎಲ್ಲಾ ರೀತಿಯ ಮಹಿಳೆಯರ, ಪುರುಷರ ಮತ್ತು ಮಕ್ಕಳ ವಿವಿಧ ವಿನ್ಯಾಸದ ಉಡುಪುಗಳು ಲಭ್ಯವಿದೆ. ಸೂರತ್ ಸೀರೆ, ಫ್ಯಾನ್ಸಿ ಮತ್ತು ಕಾಟನ್ ಸೀರೆ, ಕಾಟನ್ ಸಿಲ್ಕ್ ಸೀರೆ, ಕಾಂಜೀವರಂ ಸಿಲ್ಕ್, ರೇಷ್ಮೆ ಸೀರೆ, ಸಾಫ್ಟ್ ಸಿಲ್ಕ್ ಸೀರೆ, ಕಾಟನ್ ಚೂಡಿ, ಬ್ರಾಂಡೆಡ್ ಲೆಗ್ಗಿಂಗ್ಸ್, ಲಾಂಗ್ ಟಾಪ್, ಕಾಟನ್ ಕುರ್ತಿ, ಕ್ಯಾಶುವಲ್ ಶರ್ಟ್, ಬ್ರಾಂಡೆಡ್ ಶರ್ಟ್, ಜೀನ್ಸ್ ಪ್ಯಾಂಟ್, ಬ್ರಾಂಡೆಡ್ ಪ್ಯಾಂಟ್ ಲಭ್ಯವಿದ್ದು ಆದಿತ್ಯವಾರವೂ ನಮ್ಮ ಮಳಿಗೆ ತೆರೆದಿರುತ್ತದೆ. ಮಾನ್ಸೂನ್ ಸೇಲ್ನ ವಿಶೇಷ ಆಫರ್ ನಿಮಗಾಗಿ. ಇಂದೇ ಭೇಟಿ ಕೊಡಿ. ಎಂಪಿ ಸಿಲ್ಕ್, ಟೌನ್ ಹಾಲ್ ಎದುರು, ಹಂಪನಕಟ್ಟೆ, ಮಂಗಳೂರು. ಮೊಬೈಲ್ 9845735620.